ನಮಸ್ಕಾರ. ಕರ್ನಾಟಕ ಐಡಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಕರ್ನಾಟಕ ಐಡಲ್ ಕಾರ್ಯಕ್ರಮದ ಅತಿಥಿ ವಿಶೇಷ ಅಂತಾನೆ ಹೇಳಬಹುದು. ಬಿಬಿಎಂಪಿಯಲ್ಲಿ KT ನಾಗರಾಜ್ ಅವರು ಅಂತ ಹೇಳಿದ್ರೆ ಹೊಸ ತಂತ್ರಜ್ಞಾನಗಳು ಅದ್ಯಾವುದೇ ಬಂದರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅಗ್ರಗಣ್ಯರು. ಬೆಂಗಳೂರು ಇವತ್ತು ಬೆಂಗಳೂರಾಗಿ ವಿಜೃಂಭಿಸ್ತಾ ಇದೆ ಅಂತ ಹೇಳಿದ್ರೆ ಇವರ ಸೇವೆ ಕೂಡ ಕಾರಣವಾಗಿದೆ. ಹೌದು, ಇವತ್ತಿನ ಕರ್ನಾಟಕ ಐಡಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬಿಬಿಎಂಪಿ ನಿವೃತ್ತ ಮುಖ್ಯ ಎಂಜಿನಿಯರ್ ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರರಾಗಿರುವಂತಹ KT ನಾಗರಾಜ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. KT ನಾಗರಾಜ್ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೊಳಗೆ ಗ್ರಾಮದವರು. ಬಿಬಿಎಂಪಿ ನಿವೃತ್ತ ಮುಖ್ಯ ಎಂಜಿನಿಯರ್ ಆಗಿರೋ ಇವರು ಪ್ರಸ್ತುತ ಉಪಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರ. ಆಧುನಿಕ ಬೆಂಗಳೂರಿನ ಹಲವು ಕೆಲಸಗಳ ಹಿಂದೆ ಕೊಡುಗೆ. ಮೆಜೆಸ್ಟಿಕ್ ಪ್ರದೇಶದ ಆಧುನೀಕರಣ, ವೈಟ್ ಟ್ಯಾಪಿಂಗ್ ರಸ್ತೆ ಜನಕ, ಜಂಕ್ಷನ್ಗಳ ಸಮಸ್ಯೆಗೆ ಗ್ರೇಡ್ ಸಪರೇಟರ್ ರೂಪಿಸಿದ್ದಾರೆ. ಫ್ಲೈಓವರ್ಗಳ ನಿರ್ಮಾಣಕ್ಕೆ ಮಾರ್ಗದರ್ಶನ, ಟೆಂಡರ್ ಶ್ಯೂರ್ ಯೋಜನೆಯ ರೂವಾರಿ ಕೂಡ ಆಗಿದ್ದಾರೆ. ಕರ್ನಾಟಕ ಎಂಜಿನಿಯರ್ಸ್ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಮೂಲಕ ಇತರ ಎಂಜಿನಿಯರ್ಗಳಿಗೆ ಮಾದರಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಝೀನವರು ನಮ್ಮನ್ನು ನಾವು ಮಾಡಿರ್ತಕ್ಕಂಥದ್ದನ್ನು ಸಾಧನೆ ಅಂತ ಗುರುತಿಸಿ ವಿವಿಧ ಸಾಧಕರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಈ ಒಂದು ಅವಾರ್ಡ್ ಕೊಡ್ತಿರೋದು ನಿಜವಾಗ್ಲೂ ಅವರು ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ಯಾಕೆಂದರೆ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ. ಈ ಸಮಾಜದಿಂದ ಬೇಕಾದಷ್ಟು ನಾವು ಪಡ್ಕೊಂಡಿರ್ತೀವಿ ನಮ್ಮ ಜೀವನ ರೂಪಿಸಲು. ಬಟ್ ಅದೇ ರೀತಿ ಸಮಾಜಕ್ಕೆ ನಾವೇನಾದರೂ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕೆಲಸನ ನಾವು ಮಾಡಿದ್ದೀವಿ. ಸರ್, ಇವತ್ತು ಬೆಂಗಳೂರಾಗಿ ವಿಜೃಂಭಿಸ್ತಾ ಇದೆ ಅನ್ನೋದಾದರೆ ನಿಮ್ಮ ಆಡಳಿತದಲ್ಲಿ ತಂದಂಥ ಹಲವಾರು ಸುಧಾರಣೆಗಳು ಕೂಡ ಕಾರಣವಾಗಿದೆ. ಏನು ಪ್ರೇರಣೆ ಆಯಿತು ಸರ್? ಏನು ಇನ್ಸ್ಪೈರ್ ಆಯಿತು ನಿಮಗೆ ಅಂತ? ನನ್ನ ಒಬ್ಬನ ಸಾಧನೆ ಅಲ್ಲ, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಸಾಧನೆ. ಇದು ಒಬ್ಬರಿಂದ ಆಗುವಂಥ ಅಭಿವೃದ್ಧಿ ಕೆಲಸಗಳಲ್ಲ. ಯಾಕಂದರೆ ಇದು ಟೀಮ್ ವರ್ಕ್. ಇದು ಇಲ್ಲಿ ಜನಪ್ರತಿನಿಧಿಗಳು ಬೇಕು ಮತ್ತು ಅಧಿಕಾರಿಗಳ ವರ್ಗ ಎರಡೂ ಒಂದು ಗಾಡಿಯ ಜೋಡೆತ್ತಿದ್ದಾಗೆ ಇಬ್ಬರು ಸಮಾನಾಂತರವಾಗಿ ಹೋದಾಗ ಮಾತ್ರ ಅಭಿವೃದ್ಧಿ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಬೆಂಗಳೂರು ಸುಮಾರು 2001-2ರಲ್ಲಿ ಏನು ಅತ್ಯಂತ ಪ್ರಗತಿ ಕಾಣಿತು. ಸಾಫ್ಟ್ವೇರ್ ಕಂಪನೀಸ್ಗಳು ಬಂತು, ಮತ್ತೆ ಬೇರೆ ವಿವಿಧ ತಂತ್ರಜ್ಞಾನದಲ್ಲಿ ಬೆಂಗಳೂರು ಮುಂದುವರಿತು. ಅಂಥ ಸಂದರ್ಭದಲ್ಲಿ ಬೆಂಗಳೂರು ಸುಮಾರು 224 ಸ್ಕ್ವೇರ್ ಕಿಲೋಮೀಟರ್ ಇದ್ದಿದ್ದು 824 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಒಂದೇ ಬಾರಿಗೆ 600 ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಏರಿಯಾ ಬೆಂಗಳೂರು ನಗರಕ್ಕೆ ಸೇರಿಕೊಳ್ತು. ಅಂಥ ಸಂದರ್ಭದಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಯಿತು. ವಾಹನಗಳಂದರೆ 60-70 ಲಕ್ಷ ಇದ್ದಂಥ ವಾಹನಗಳು ಒಂದೇ ಬಾರಿಗೆ 80 ಲಕ್ಷ ಆಯಿತು. ಆಮೇಲೆ 1 ಕೋಟಿ ಆಯಿತು. ಈಗ ಸುಮಾರು 1,24 ಲಕ್ಷದಷ್ಟು ವಾಹನಗಳಿದೆ. ಜನಸಂಖ್ಯೆನೂ ಸಹ 1,40 ಲಕ್ಷದಷ್ಟು ಜನಸಂಖ್ಯೆ ಇದೆ. ಆದರೆ ಅದಕ್ಕೆ ಸಮಾನಾಂತರವಾಗಿ ವಾಹನಗಳ ಒತ್ತಡಕ್ಕೆ ಕರೆಕ್ಟಾಗಿ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಈಗ ಫ್ಲೈಓವರ್ ಇರ್ಬೋದು, ಅಂಡರ್ ಪಾಸ್ ಇರ್ಬೋದು, ಅಥವಾ ಎಕ್ಸಿಸ್ಟಿಂಗ್ ರೋಡ್ ಏನು ನಮ್ಮ ಲೇನ್ ವಿಡ್ತಿದೆ ಆ ಲೇನ್ ವಿಡ್ತ್ಗಳು ವಾಹನ ಸಂಚಾರಕ್ಕೆ ಸಾಕಾಗ್ತಿರಲಿಲ್ಲ. ವಾಹನ ಒತ್ತಡಗಳು ಜಾಸ್ತಿ ಇತ್ತು. ಆದ್ದರಿಂದ ಏನಾದರೂ ಅದಕ್ಕೊಂದು ಪರ್ಯಾಯ ಮಾರ್ಗವನ್ನು ಕಂಡುಹಿಡಿತಕ್ಕಂಥ ಅವಶ್ಯಕತೆ ಇತ್ತು. ಆಮೇಲೆ ವಾಹನಗಳ ಒತ್ತಡ ಜಾಸ್ತಿ ಆದಾಗ ಮತ್ತು ಕೆಲವು ಸಂದರ್ಭದಲ್ಲಿ ನೀವು ನೋಡ್ಬೋದು, ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂಗೆ ಈ ಪ್ರವಾಹ ಉಂಟಾಗೋದು, ಮಳೆ ಜಾಸ್ತಿ ಬಂದ್ಬಿಟ್ಟು ರೋಡ್ಗಳು ಡ್ಯಾಮೇಜ್ ಆಗುವಂಥದ್ದು ಈ ಥರದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ರೋಡ್ಗಳಲ್ಲಿ ಪಾಟ್ ಹೋಲ್ಸು ಇದೆಲ್ಲ ಜಾಸ್ತಿ ಬಿದ್ದು ವಾಹನ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಆವಾಗ ಇದಕ್ಕೇನಾದರೂ ಒಂದು ಪರ್ಯಾಯ ಕಂಡುಹಿಡಬೇಕು ಅಂತ ಹೇಳಿ ನಾವು ಇವರು ಸ್ವಾತಿ ರಾಮನಾಥನ್ ಅಂತ ಹೇಳಿಬಿಟ್ಟು ಅವರೊಬ್ಬರು ಕನ್ಸಲ್ಟೆಂಟನ್ನು ನಾವು ಅಪ್ರೋಚ್ ಮಾಡಿದಾಗ ಅವರು ಈ ಟೆಂಡರ್ ಶ್ಯೂರ್ ಮಾದರಿ ಅಂತ ಒಂದು ವಿಶಿಷ್ಟವಾದ ಯೋಜನೆಯನ್ನ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಪ್ಲಾನ್, ಒಂದು ಡಿಸೈನ್ನ ಅವ್ರು ಕೊಡ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಟೆಂಡರ್ ಶ್ಯೂರಿಗೆ ಅನುದಾನವನ್ನು ಕಲ್ಪಿಸ್ಕೊಟ್ಟಾಗ ನಾವು ಅದನ್ನು ಅನುಷ್ಠಾನಗೊಳಿಸ್ತೀವಿ. 13-14ರಲ್ಲಿ ಇಂಥ ಸುಮಾರು 12 ರಸ್ತೆಗಳು ಅಂದರೆ ಮೇಯ್ನ್ ನಮಗೆ ಏನು ಹೈ ಡೆನ್ಸಿಟಿ ಕಾರಿಡಾರ್ ಅಂತೀವಿ, ಏನು
ಜಾಸ್ತಿ ವಾಹನ ಒತ್ತಡಗಳಿದೆ. ಅದು ನಗರದ ಕೇಂದ್ರ ಪ್ರದೇಶದಲ್ಲಿ ಮತ್ತು ವಾಣಿಜ್ಯ ಕೇಂದ್ರಗಳಲ್ಲಿ ಏನು ಒತ್ತಡಗಳು ಜಾಸ್ತಿ ಇದೆ ಅಂಥ ರಸ್ತೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. 12 ರಸ್ತೆಗಳನ್ನು ಅದು ಹಂತ 1 ಹಂತ 2 ಅಂದರೆ ಫೇಸ್ 1 ಫೇಸ್ 2ನಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಆ ಟೆಂಡರ್ ಶ್ಯೂರನ್ನು ರಸ್ತೆ ಆಯ್ಕೆ ಮಾಡ್ಕೊಳ್ತೀವಿ, ಬಟ್ ಟೆಂಡರ್ ಶ್ಯೂರನ್ನು ಅನುಷ್ಠಾನಗೊಳಿಸೋದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದು ಏನಾಗುತ್ತೆ ಅಂದರೆ ಒಂದು ಟೆಂಡರ್ ಶೂರ್ ಮಾಡಬೇಕು ಅಂದರೆ ನಾವು ಒಂದು ಅನ್ಈವನ್ ಇರ್ತಕ್ಕಂಥ ಲೇನ್ ವಿಡ್ತ್ ರಸ್ತೆನ ನಾವು ಅದನ್ನು ಈವನ್ ಲೇನ್ ವಿಡ್ತ್ ಮಾಡಬೇಕಾಗತ್ತೆ. ಈಗ ಕೆಲವು ಕಡೆ ನಮಗೆ 10 ಮೀಟರ್ಸ್ ಇರುತ್ತೆ, ಕೆಲವು ಕಡೆ 10.5 ಮೀಟರ್ಸ್, ಕೆಲವು ಕಡೆ 11 ಮೀಟರ್ಸ್ ಇರುತ್ತೆ. ನಾವು ಮಿನಿಮಮ್ ಏನು ವಿಡ್ತಿರುತ್ತೆ ಆ ವಿಡ್ತಿ ಕರೆಕ್ಟಾಗಿ ನಾವು ಯೂನಿಫಾರ್ಮ್ ಕ್ಯಾರೇಜ್ ವೇನ ಮಾಡಬೇಕು. ಮತ್ತು ಅದರಲ್ಲಿ ನಾವು ಆಲ್ ಯುಟಿಲಿಟೀಸ್ ಚೇಂಜ್ ಮಾಡಿದ್ದೀವಿ. ಅಂದರೆ ನಿಮಗೆ ಬೆಸ್ಕಾಮ್ ಇರ್ಬೋದು, ಅಥವಾ BWSSB ವಾಟರ್ ಸಪ್ಲೈ UGD ಇರ್ಬೋದು, ಅಥವಾ OFC ಕೇಬಲ್ಸ್ ಇರ್ಬೋದು, ಬೆಸ್ಕಾಮ್ ಕೇಬಲ್ಸ್ ಇರ್ಬೋದು, ಇವೆಲ್ಲ ಯುಟಿಲಿಟೀಸ್ಗಳನ್ನು ಚೇಂಜ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಶೇಷತೆ ಈ ಟೆಂಡರ್ ಶೂರಲ್ಲಿ ಏನು ಅಂದರೆ, ಐದರ್ ಸೈಡ್ ಆಫ್ ದಿ ಫುಟ್ಪಾತು, 2 ಸೈಡ್ ಏನು ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಬಿಲ್ಡಿಂಗ್ಗಳು ಬರುತ್ತಲ್ಲ, ಎಲ್ಲ ಬಿಲ್ಡಿಂಗ್ಗಳಿಗೂ ಯುಟಿಲಿಟೀಸ್ ತಗೊಳ್ಳೋದಕ್ಕೆ ಐದರ್ ಸೈಡ್ ಪ್ರೊವೈಡ್ ಮಾಡಿಬಿಟ್ಟು ಅಲ್ಲಿ ಇಂಡಿವಿಜುವಲ್ ಹೌಸ್ ಕನೆಕ್ಷನ್ಸ್ ಕೂಡ ನಾವೇ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಈ ವರ್ಕ್ ಮಾಡುವಾಗ ನಾವು ಏನೇನು ಸವಾಲುಗಳನ್ನು ಎದುರಿಸಬೇಕು ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಎಕ್ಸಿಸ್ಟಿಂಗ್ ಯುಟಿಲಿಟೀಸ್ ಇರುತ್ತೆ ಒಂದು ರೋಡಲ್ಲಿ. ಈಗ ವಾಟರ್ ಸಪ್ಲೈ ಇರುತ್ತೆ, UGD ಇರುತ್ತೆ, OFC ಇರುತ್ತೆ, ಬೆಸ್ಕಾಮ್ ಕೇಬಲ್ಸ್ ಇರುತ್ತೆ, KPTCL ಕೇಬಲ್ಸ್ ಇರುತ್ತೆ. ಇದೆಲ್ಲ ನಮಗೆ ಇನ್ವಿಸಿಬಲ್ ಆಗಿರುತ್ತೆ, ಎಲ್ಲ ಭೂಮಿ ಒಳಗಡೆ ಇರುತ್ತೆ. ನಾವು ಒಂದು ಬಾರಿಗೆ ಅದನ್ನು ನಾವು ಎಸ್ಕವೇಟ್ ಮಾಡಿದಾಗ ಹೊಸ ಯುಟಿಲಿಟೀಸ್ ಹಾಕೋದಕ್ಕೆ ನಮಗೆ ಒಂದು ಬ್ರಹ್ಮಾಂಡನೇ ದರ್ಶನ ಆದಂಗೆ ಆಗುತ್ತೆ. ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಯಾವ ಕೇಬಲ್ಸು ಎಲ್ಲಿ ಹೋಗಿದೆ. ನೀವು ಉದಾಹರಣೆಗೆ ಹೇಳ್ತೀನಿ, ನಾವು ಫಸ್ಟ್ ಕನ್ನಿಂಗ್ಹ್ಯಾಮ್ ರೋಡ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಭಾಳ ಹಿಂದೆ, ಒಂದು 50 ವರ್ಷಗಳ ಹಿಂದೆನೇ ಅಲ್ಲಿ ಕೇಬಲ್ಸ್ ಎಲ್ಲ ಈ ಹ್ಯೂಮನ್ ಬಾಡೀಸಲ್ಲಿ ಹೆಂಗೆ ನರ್ವ್ಸ್ಗಳು ನೆಟ್ವರ್ಕ್ ಇರುತ್ತೆ ಆ ಥರ ಕೇಬಲ್ಸ್ಗಳಿತ್ತು. ಬಟ್ ಆ ಎಲ್ಲ ಕೇಬಲ್ಗಳನ್ನು ನಾವು ಅಂಡರ್ ಒನ್ ಡಕ್ಟ್ ಒಳಗಡೆ ತರ್ತೀವಿ. ಆ ಡಕ್ಟ್ ಒಳಗಡೆ ತಂದ್ಬಿಟ್ಟು ನಾವು ಆ ಕೇಬಲ್ಸ್ಗಳನ್ನು ಹಾಕ್ತೀವಿ. ಅದು ದೊಡ್ಡ ಸವಾಲಿನ ಕೆಲಸ ನಮಗೆ. ಆಮೇಲೆ ಹಾಗೇನೆ ವಾಟರ್ ಸಪ್ಲೈ ಏನಾಗುತ್ತೆ, ಈಗ ವಾಟರ್ ಸಪ್ಲೈ ಇದು RCC ಪೈಪ್ಸ್ ಇರ್ಬೋದು, ಆಮೇಲೆ UGD ಕ್ಯಾಸ್ಟ್ ಐರನ್ ಪೈಪ್ಸ್ ಇರ್ಬೋದು, OFC HDP ಪೈಪ್ಸ್ ಇರ್ಬೋದು, ಇವೆಲ್ಲದನ್ನು ಹಾಕುವಾಗ ನಾವು ನೈಟ್ ಟೈಮೇ ವರ್ಕ್ ಮಾಡಬೇಕಾಗುತ್ತೆ. ನಮಗೆ ಟ್ರಾಫಿಕ್ ಡೈವರ್ಷನ್ನು ಪೊಲೀಸ್ನವರು ಎಲ್ಲ ರಸ್ತೆಗಳಿಗೂ ಒಂದೇ ಸರಿ ಕೊಡೋದಿಲ್ಲ. ಒಂದೊಂದು ರಸ್ತೆಗಳನ್ನೇ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಇನ್ನೊಂದು ರಸ್ತೆ ಪ್ಯಾರಲಲ್ ರಸ್ತೆ ಕೊಡ್ತಾರೆ. ಬಟ್ ಹಾಗೆ ಕೊಡಲ್ಲ, ಕೊಟ್ಟರೆ ಅವರಿಗೆ ಟ್ರಾಫಿಕ್ ಡೈವರ್ಷನ್ ಪ್ರಾಬ್ಲಮ್ ಆಗುತ್ತೆ. ಒಂದು ರಸ್ತೆ ಕೊಡ್ತಾರೆ, ಆ ಕೊಟ್ಟಾಗ ಏನಾಗುತ್ತೆ, ನಾವು ನೈಟ್ ಟೈಮಲ್ಲಿ ಕ್ರೇನ್ನಲ್ಲಿ ಈ ವಾಟರ್ ಸಪ್ಲೈ UGD ಪೈಪ್ಸ್ಗಳನ್ನು ಮತ್ತು ಸ್ಟಾರೋಮೋಟರ್ ಡ್ರೈನ್ ಪೈಪ್ಸ್ಗಳನ್ನು ಇಳಿಸಬೇಕಾಗುತ್ತೆ. ಆ ಇಳಿಸುವಂಥ ಸಂದರ್ಭದಲ್ಲಿ ನಾವು ನೈಟ್ ಟೈಮಲ್ಲಿ ನಮಗೆ ವರ್ಕಬಲ್ ಅವರ್ಸು 5 to 6 ಅವರ್ಸ್ ಮಾತ್ರ ಸಿಗೋದು. ಆವಾಗ ಕಾಂಟ್ರಾಕ್ಟರ್ ಏನಾಗುತ್ತೆ, ಡಬಲ್ ಪೇಮೆಂಟ್ಸ್ ಕೊಡಬೇಕಾಗುತ್ತೆ. ಇವೆಲ್ಲ ತುಂಬ ಸವಾಲಿನ ಕೆಲಸ. ಆಮೇಲೆ ಇವಾಗ ನಾವು ಟೆಂಡರ್ ಶೂರ್ ಏನೇನು ಮಾಡಿದ್ದೀವಿ, ಈಗ ನೀವು ಕನ್ನಿಂಗ್ಹ್ಯಾಮ್ ರೋಡ್ ಇರ್ಬೋದು, ಅಥವಾ ವಿಠಲ್ ಮಲ್ಯ ಆಸ್ಪತ್ರೆ ರೋಡ್ ಇರ್ಬೋದು, ಅಥವಾ ನೃಪತುಂಗ ರೋಡ್ ಇರ್ಬೋದು, ಕಸ್ತೂರ್ಬಾ ರೋಡ್ ಇರ್ಬೋದು, ನೀವು ಸೈಂಟ್ ಮಾರ್ಕ್ಸ್ ರೋಡ್ ಇರ್ಬೋದು, ರೆಸಿಡೆನ್ಸಿ ರೋಡು, ರಿಚ್ಮಂಡ್ ರೋಡು, ಮ್ಯೂಸಿಯಂ ರೋಡು, ಚರ್ಚ್ ಸ್ಟ್ರೀಟು, ಇವೆಲ್ಲ ನೋಡ್ತೀರಾ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್ ಇದೆಯಲ್ಲ, ಕನ್ಸ್ಟೆಂಟ್ ಸ್ಪೇಸಲ್ಲಿ ನೀವು ವರ್ಕ್ ಮಾಡೋದು ಇಟ್ ಈಸ್ ಎ ಚಾಲೆಂಜಿಂಗ್. ನನಗೆ ಅದೇ ಯೋಚನೆ ಬರ್ತಾ ಇತ್ತು. ಈಗ ಟೆಂಡರ್ ಶೂರ್ ಇರ್ಬೋದು, ವೈಟ್ ಟ್ಯಾಪಿಂಗ್ ಇರ್ಬೋದು, ಬೆಂಗಳೂರಿಗೆ ಅದು ಅನಿವಾರ್ಯ ಆಗಿತ್ತಾ ಅನ್ನೋದು ನಂದೊಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಆ ಟೈಮಲ್ಲಿ MLAಗಳಿರ್ಬೋದು ಅಥವಾ ಕಾರ್ಪೊರೇಟರ್ಗಳು, 198 ಕಾರ್ಪೊರೇಟರ್ಗಳಿದ್ರು, ಅವರೆಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ, ಇದರ ಅನಿವಾರ್ಯತೆ ಇದೆಯಾ, ಇಂಥದ್ದೊಂದಷ್ಟು ಚರ್ಚೆಗಳು ಆಯ್ತಲ್ಲ ಸರ್? ಚರ್ಚೆಗಳಾಯಿತು, ಕೌನ್ಸಿಲ್ನಲ್ಲಿ ತುಂಬ ಚರ್ಚೆ ಆಯ್ತು ಇದ್ರ ಬಗ್ಗೆ. KT ನಾಗರಾಜ್ ಅವರು 1 ಕಿಲೋಮೀಟ್ರಿಗೆ ಟೆಂಡರ್ ಶೂರಿಗೆ 8 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 2 ಕೋಟಿ 1 ಕೋಟಿನಲ್ಲಿ ನಾವು ಬೇಕಾದಷ್ಟು ರಸ್ತೆಗಳನ್ನು ಮಾಡ್ಬೋದು 1 ಕೋಟಿ ವೆಚ್ಚದಲ್ಲಿ 1 ಕಿಲೋಮೀಟ್ರಿಗೆ. ಇವ್ರು ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನಾವು ಕೌನ್ಸಿಲಲ್ಲಿ ಅವರಿಗೆ ಎಲ್ಲರಿಗೂ ಈ ಟೆಕ್ನಾಲಿಟಿ ಬಗ್ಗೆ ನಾವು ತಿಳುವಳಿಕೆ ಹೇಳಿದಾಗ ಅವರಿಗೆ ನಾವು ಕನ್ವಿನ್ಸ್ ಮಾಡಿದ್ವಿ. MLAs ಇರ್ಬೋದು, ಕನ್ವಿನ್ಸ್ 100% ಕನ್ವಿನ್ಸ್ ಆದರು. ಕನ್ವಿನ್ಸ್ ಅಂದರೆ ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ಈ ಟೆಂಡರ್ ಶೂರ್ ಅಥವಾ ವೈಟ್ ಟಾಪಿಂಗ್, ಈಗ ಟೆಂಡರ್ ಶೂರ್ ಬಗ್ಗೆ ಮಾತ್ರ ಹೇಳ್ತೀನಿ ನಾನು. ಟೆಂಡರ್ ಶೂರ್ ರಸ್ತೆ ಐದರ್ ಸೈಡ್ ಯುಟಿಲಿಟೀಸ್ ಹಾಕಿದಾಗ ನಾವು ಫರ್ದರ್ ರಸ್ತೆನ ಅಗಿತಕ್ಕಂಥ ಯಾವ ಸಂದರ್ಭನೂ ಒದಗೋದಿಲ್ಲ. ಯಾಕಂದರೆ
ನಾವು ಕ್ರಾಸ್ ಈ ಯುಟಿಲಿಟೀಸು ನಾವು ಐದರ್ ಸೈಡ್ ಹಾಕಿರೋದಲ್ದೆ, ಹಾ. ನಾನು ಹೇಳ್ತಾ ಇರೋದು ಯುಟಿಲಿಟೀಸ್ ಅಂದ್ರೆ ಬೆಸ್ಕಾಮು, ವಾಟರ್ ಹಾ, ಸಪ್ಲೈ, ಹೌದು, ಎಲ್ಲವೂ OFC, ಬಂತು. KPTCL ಇದೆಲ್ಲದು ಹ್ಮ್. ಹಾಕಿ ನಾವು ಫರ್ದರ್ ರಸ್ತೆ ಅಗಿಯುವಂಥ ಸಮಸ್ಯೆನೇ ಇರೋದಿಲ್ಲ. ಹ್ಮ್. ನಮಗೆ ರಸ್ತೆಗಳು ಬೆಂಗಳೂರಿನಲ್ಲಿ ಕೆಟ್ಟೋಗೋದಕ್ಕೆ ಮೇಜರ್ ಇಶ್ಯೂ ಇರೋದೇ ಯುಟಿಲಿಟೀಸ್ನವರು ಕಟ್ ಮಾಡೋದು. ಹೌದು. ಇವತ್ತು ನಾವು ರಸ್ತೆ ಮಾಡೋದ್ರೆ ಬೆಳಿಗ್ಗೆ ಬಂದು ಅದನ್ನ ಡಿಗ್ ಮಾಡ್ತಾರೆ. ಪಾಪ ಅವ್ರದ್ದು ತಪ್ಪಲ್ಲ, ನಮ್ಮಲ್ಲಿ ಇಂಟರ್ನಲ್ ಕೋಆರ್ಡಿನೇಷನ್ ಇರೋದಿಲ್ಲ ಸರಿಯಾಗಿ. ಆಮೇಲೆ ನಮಗೆ ಟೆಂಡರ್ ಶೂರ್ ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಇಂದನೂ ತುಂಬಾ ನಮ್ಮ ಪ್ರೊಟೆಸ್ಟ್ ಬರುತ್ತೆ. ಯಾಕಂದ್ರೆ ನಮ್ಮ ರಸ್ತೆಗಳನ್ನ ಈ ತರ ಅಗದಾಕಿದ್ದೀರಾ, ನೀವು ಏನ್ ಮಾಡ್ತೀರಿ ಅನ್ನೋ ಅಂತ ಅವರಿಗೂ ಭಯ ಆಗುತ್ತೆ. ನಾವು ಯಾವಾಗ ಒಂದೊಂದು ರಸ್ತೆಗಳನ್ನ ಮಾಡ್ತಾ ಬಂದು ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಹುಟ್ಟುತ್ತೆ. ಇಲ್ಲ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ಉದಾಹರಣೆ ನಿಮ್ಗೆ ಹೇಳ್ತೀನಿ, ಮೆಜೆಸ್ಟಿಕ್ ಅಲ್ಲಿ 17 ಕ್ರಾಸ್ ರೋಡ್ಸು, ಆಮೇಲೆ 6 ಮೇನ್ ರೋಡ್ಗಳನ್ನ ನಾವು ಟೆಂಡರ್ ಶೂರ್ ಕಮ್ ವೈಟ್ ಟಾಪಿಂಗ್ ಮಾಡ್ತೀವಿ. ಅವಾಗ ಎಲ್ಲ ಯುಟಿಲಿಟೀಸ್ನ ನಾವು ಶಿಫ್ಟ್ ಮಾಡ್ತೀವಿ. ಅಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ನಿಮ್ದು ಚರ್ಚ್ ಸ್ಟ್ರೀಟು ಇದನ್ನೆಲ್ಲ ನೋಡಿದಿರಲ್ಲ, ಆ ಥರ ರಸ್ತೆಗಳನ್ನು ಮಾಡ್ಕೊಡ್ತೀವಿ, ನೀವು ಇದ್ರ ಬಗ್ಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಕನ್ವಿನ್ಸ್ ಮಾಡಿದಾಗ ಅವ್ರು ಒಪ್ಕೊಳ್ತಾನೆ. ಬಟ್ ಆದ್ರೂ ಸಹ ನಾವು ಅಲ್ಲಿ ಆ ಕನ್ಸ್ಟೆಂಟ್ ಸ್ಪೇಸಲ್ಲಿ ಈ ಯುಟಿಲಿಟೀಸ್ ಪೈಪ್ಸ್ಗಳನ್ನೆಲ್ಲ ಹಾಕಿ ಮಾಡುವಂಥದ್ದು ತುಂಬಾ ಸವಾಲಿನ ಕೆಲಸ ಆಗೋಯ್ತು ನಮ್ಗದು ಮೆಜೆಸ್ಟಿಕ್ ಅಲ್ಲಿ, ಅಂದ್ರೆ ಗಾಂಧಿನಗರದಲ್ಲಿ. ಮತ್ತೆ ಕಾಟನ್ಪೇಟೆ ರೋಡ್ ಮಾಡುವಾಗ ನಾವು ಮಧ್ಯ ರೋಡಲ್ಲಿ ಯಾವುದೋ ಹಳೆ ಕಾಲದ್ದು ದೊಡ್ಡ ಸ್ಟಾರೋಮೀಟರ್, ಮೇಜರ್ 10 ಮೀಟರ್ಸ್ ವಿಡ್ತಷ್ಟು ದೊಡ್ಡ ಸ್ಟಾರೋಮೀಟರ್ ಡ್ರೈನೇ ರೋಡ್ ಮಧ್ಯದಲ್ಲಿ ಬಂತು. ಆಮೇಲೆ ಅದನ್ನ RCC ವಾಲೆಲ್ಲ ಕಟ್ಟಿ ಅದ್ರ ಮೇಲ್ಗಡೆ ರಸ್ತೆ ಮಾಡ್ತೀವಿ. ಹಾಗೆ ಈ ಹಳೆ ಇದರಲ್ಲಿ ಬೆಂಗಳೂರಿನಲ್ಲಿ ನಾವೇನೇ ಕೆಲಸ ಮಾಡಬೇಕಾದ್ರೆ ಕೋರ್ ಏರಿಯಾದಲ್ಲಿ ಇಂಥ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸಹಜವಾಗಿ ಜನಸಾಮಾನ್ಯರು ಕೇಳೋ ಪ್ರಶ್ನೆ ಅಂದ್ರೆ ಇದು ಎಷ್ಟು ಬಾಳ್ಕೆ ಬರುತ್ತೆ ಈ ತರದ್ ಕೇಳ್ತಾರೆ. ಎಟ್ ದ ಸೇಮ್ ಟೈಮ್ ಬೆಂಗಳೂರಲ್ಲಿ ನಾವ್ ಯಾವಾಗ್ಲೂ ಕಾಮಗಾರಿ ನೋಡ್ತಾನೆ ಇರ್ಬೇಕಾ, ನೆಮ್ಮದಿಯಾಗಿ ಬದುಕಕ್ಕಾಗಲ್ವಾ? ಒಂದಲ್ಲ ಒಂದ್ ರೋಡ್ ಯಾವಾಗ್ಲೂ ಅಗಿತಾನೆ ಇರ್ತಾರಲ್ವಾ? ಈ ತರದೆಲ್ಲ ಸವಾಲುಗಳು, ಪ್ರಶ್ನೆಗಳನ್ನ ನೋಡಿ, ಎದುರಿಸ್ಲಿಲ್ವಾ ನೀವು? ನಾನು ಹೇಳ್ತೀನಿ, ನಾವು ಟೆಂಡರ್ ಶೂರ್ ಮಾಡಿ ಆಲ್ಮೋಸ್ಟ್ 2013-14 ನಲ್ಲಿ ಅಂದ್ರೆ 15-16 ಎಲ್ಲ ಇಂಪ್ಲಿಮೆಂಟೇಷನ್ ಕಂಪ್ಲೀಟ್ ಆದಾಗ ಇದುವರೆಗೂ ಯಾವ ರಸ್ತೆಗೂ ಆಸ್ಫಾಲ್ಟ್ ಮಾಡಿಲ್ಲ. ನಾವು ಒಂದೇ ಒಂದು 40 mm ಲೇಯರ್, ಕೆಲವು ಕಡೆ BM ಹಾಕಿ ಬಿಸಿ ಹಾಕಿದೀವಿ. ಅಷ್ಟು ಬಿಟ್ರೆ 10 ವರ್ಷ ಯಾವ ಮೇಂಟೆನೆನ್ಸು ನಾವು ಮಾಡಿಲ್ಲ ಅದಕ್ಕೆ. ಅಂದ್ರೆ ನೀವು ಆರ್ಡಿನರಿ ಟಾರ್ ರೋಡಿಗೆ ಆಸ್ಫಾಲ್ಟ್ ಮಾಡಿದ್ರೆ ಪ್ರತಿ 3 ವರ್ಷ 4 ವರ್ಷಕ್ಕೆ ಒಂದ್ಸರಿ ನೀವು ರಿನ್ಯೂವಲ್ ಲೇಯರ್ ಹಾಕ್ಬೇಕಾಗುತ್ತೆ. ನಾವು 10 ಇಯರ್ಸ್ ಹಾಕಿಲ್ಲ. ಆಮೇಲೆ ಅಕ್ರಾಸ್ ದಿ ರೋಡ್ ಕಟ್ಟಿಲ್ಲ, ಪಾಟೋಲ್ ಇಲ್ಲ, ಏನು ಇಲ್ಲ. ಜನಕ್ಕೆ ನೀವೇ ನೋಡಿದೀರ ಸುಗಮ ಸಂಚಾರವಾಗಿ ಈಗ ಕನ್ನಿಂಗ್ಹ್ಯಾಮ್ ರೋಡು, ರೆಸಿಡೆನ್ಸಿ ರೋಡು, ರಿಚ್ಮಂಡ್ ರೋಡು, ಕಮಿಷನರೇಟ್ ರೋಡು, ಮತ್ತೆ ಇದು ಮ್ಯೂಸಿಯಂ ರೋಡ್, ಇಲ್ಲೆಲ್ಲೂ ನೋಡಿ ಪಾಟೋಲ್ಸ್ಗಳಿಲ್ಲ. ಬೀಳ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾವುದೋ ಒಂದು ಹೌಸ್ ಕನೆಕ್ಷನ್ ಎಲ್ಲ ಅದು ಸ್ವಲ್ಪ ವ್ಯತ್ಯಾಸ ಆಗಿದ್ರೂ ಆಗುತ್ತೆ. ಅಂದ್ರೆ ಬೇರೆ ರಸ್ತೆಗಳಿರ್ತಕ್ಕಂಥ ಪ್ರಮಾಣದಲ್ಲಿ ಈ ರಸ್ತೆಯಲ್ಲಿ ಇರೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಟೆಂಡರ್ ಶೂರ್ ಒಂದ್ ಕಡೆ ಇದ್ರೆ ವೈಟ್ ಟಾಪಿಂಗ್ ಏನು ಅಂದ್ರೆ, ವೈಟ್ ಟಾಪಿಂಗ್ ಅಲ್ಲಿ ಸುಮಾರು ನಮಗೆ ಆಸ್ಫಾಲ್ಟ್ ರಸ್ತೆಗಳು ತಮಗೆ ಹೇಳಿದೆ 3ರಿಂದ 5 ವರ್ಷಗಳು ಬಾಳಿಕೆ ಬರುತ್ತೆ ಅಂತ. ಅದೇ ವೈಟ್ ಟಾಪಿಂಗ್ ನಮಗೆ 25ರಿಂದ 30 ವರ್ಷ ಮಿನಿಮಮ್ ಬರುತ್ತೆ. ಯಾಕಂದ್ರೆ ನಾವು ಇದಕ್ಕೆ ಎಕ್ಸೆಲ್ ಲೋಡಿಗೆ ಡಿಸೈನ್ ಮಾಡಿರ್ತೀವಿ. 70 ಟನ್ಸ್ ಎಕ್ಸೆಲ್ ಲೋಡಿಗೆ ಡಿಸೈನ್ ಮಾಡಿಬಿಟ್ಟು ಎಷ್ಟೇ ಹೆವಿ ವೆಹಿಕಲ್ಸ್ ಇರಲಿ, ಎಷ್ಟೇ ವಾಲ್ಯೂಮ್ ಆಫ್ ಟ್ರಾಫಿಕ್ ಇರಲಿ, ಅದೇನೂ ಆಗಲ್ಲ. ಆಮೇಲೆ ಮೇಂಟೆನೆನ್ಸ್ ನಿಮಗೆ ತುಂಬಾ ಚೀಪು. ನೀವು ಪಾಟೋಲ್ ಅಂತೂ ಬೀಳೋದೇ ಇಲ್ಲಲ್ಲ ವೈಟ್ ಟಾಪಿಂಗ್ ಅಲ್ಲಿ. ಆಮೇಲೆ ನಮಗೆ ಒನ್ ಟೈಮ್ ಎಕ್ಸ್ಪೆಂಡಿಚರ್ ಬರುತ್ತೆ. ಬಟ್ ಟೆಂಡರ್ ಶೂರಿಗೆ ಕಂಪೇರ್ ಮಾಡಿದಷ್ಟು ಇದಕ್ಕೆ ಎಕ್ಸ್ಪೆಂಡಿಚರ್ ಯಾಕೆ ಬರೋದಿಲ್ಲ ಅಂದ್ರೆ, ನಾವು 100% ಯುಟಿಲಿಟೀಸ್ನ ಇಲ್ಲಿ ಶಿಫ್ಟ್ ಮಾಡಕ್ ಹೋಗಲ್ಲ. ನಾವು ಮೇಜರ್ ಕಾರಿಡಾರ್ಸ್, ಈಗ ರಿಂಗ್ ರೋಡ್ ತಗೊಳ್ತೀವಿ, ಈ ತರದ್ದು ನೀವು 22 ಕಿಲೋಮೀಟರ್ಸ್ ರಿಂಗ್ ರೋಡ್ ತಗೊಂಡಿದ್ವಿ. ಈ ತರದ್ರಲ್ಲಿ ಏನಾಗುತ್ತೆ, ನಮ್ಗೆ ಯುಟಿಲಿಟೀಸ್ ಜಾಸ್ತಿ ಶಿಫ್ಟ್ ಮಾಡಿದ್ರೆ ಪ್ರಾಜೆಕ್ಟ್ ಕಾಸ್ಟ್ ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಿ ಪೆರಿನಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲಿ ಸಮಸ್ಯೆ ಇರುತ್ತೆ, ಅಲ್ಲಿ ಮಾತ್ರ ಯುಟಿಲಿಟಿ ಶಿಫ್ಟ್ ಮಾಡ್ತೀವಿ. ಆಮೇಲೆ ಐದರ್ ಸೈಡ್ ಡಕ್ಟ್ಸ್ ಹಾಕ್ತಿವಿ. ಆಮೇಲೆ ಎವ್ರಿ 30 ಮೀಟರ್ಸ್ಗೆ ಒಂದೊಂದು ಕ್ರಾಸ್ ಡಕ್ಟ್ಸ್ ಹಾಕ್ತಿವಿ. ಏನಾದ್ರು ಫರ್ದರ್ ಯುಟಿಲಿಟೀಸ್ ಏನಾದ್ರು ತಗೋಬೇಕಾದಾಗ ಮತ್ತೆ LED ಲೈಟ್ಸ್ ಹಾಕ್ತಿವಿ. ಆಮೇಲೆ ಇದು ವೈಟ್ ಟಾಪಿಂಗ್ ಮಾಡೋದು ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಇದದು ವರ್ಕ್, ಅದು ಟಫ್. ಯಾಕೆಂದ್ರೆ ನೀವು ನೈಟ್ ಟೈಮೇ ಮಾಡಬೇಕು. ನೈಟ್ ಟೈಮು ನಿಮ್ಗೆ ವರ್ಕಬಲ್ ಅವರ್ಸ್ 6 to 7 ಅವರ್ಸ್ ಸಿಗುತ್ತೆ. ಡಬಲ್ ದಿ ಪೇಮೆಂಟ್ ಆಗುತ್ತೆ. ನೀವು 250-300 ಮೀಟರ್ ಅಷ್ಟೇ ಮಾಡ್ಬೋದು ನೈಟು. ಆಮೇಲೆ ಒನ್ ಟೈಮ್ ಕಾಂಟ್ರಾಕ್ಟಿಗೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅವ್ನು ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಹಾಕಬೇಕು. ಆಮೇಲೆ ಸ್ಲಿಪ್ ಫಾರಮ್ ಪೇವರ್ 18 ಕೋಟಿ ಒಂದು ಸ್ಲಿಪ್ ಫಾರಮ್ ಪೇವರ್. ಆಮೇಲೆ 35-40 crores ಅವನು ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಹಾಕಬೇಕು. ಇವೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳಿರ್ತವೆ. ಆಮೇಲೆ ನಾವು ಏನು ವೈಟ್ ಟಾಪಿಂಗ್ ಲೇ ಮಾಡ್ತೀವಿ, ಲೇ ಮಾಡಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ 8 to 10 ಅವರ್ಸ್ ಒಳಗಡೆ ಗುರು ಕಟ್ ಮಾಡಬೇಕು. 3 mm to 5 mm ಗುರು ಕಟ್ ಮಾಡಬೇಕು.
ಆ ಗ್ರೂನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ನಾವು ಗನ್ನಿ ಬ್ಯಾಗ್ಸ್ ಹಾಕ್ಬಿಟ್ಟು ಅದಕ್ಕೆ ಸ್ಪ್ರಿಂಕ್ಲರ್ ಇದು ಮಾಡಿಬಿಟ್ಟು ನಾವು ಅದಕ್ಕೆ ಕ್ಯೂರಿಂಗ್ ಮಾಡಬೇಕು, ಕ್ಯೂರಿಂಗ್ ಕಾಂಪೌಂಡ್ ಹಾಕಿ. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. 28 ದಿನ ನಾವು ವೆಹಿಕಲ್ ಬಿಡಲ್ಲ, ಅದು ಸ್ಟ್ರೆಂತ್ ಅಚೀವ್ ಆಗೋವರೆಗೂ ನಾವು ವೈಟ್ ಟಾಪಿಂಗನ್ನು ಹಾಗೆ ಬಿಟ್ಟಿರ್ತೀವಿ. ಆಮೇಲೆ ಇದು ಮಾಡ್ತೀವಿ. ಉದಾಹರಣೆ ನೀವು ಬೇಗ ನೋಡ್ಬೋದು, KR ಪುರಂ ಟು ನಾವು ಇದು ಅಪ್ ಟು ಹೆಬ್ಬಾಳ್ ಫ್ಲೈಓವರ್ವರೆಗೂ ಮಾಡಿದ್ದು, ನೃಪತುಂಗ ರೋಡ್ ನೋಡ್ಬೋದು ನೀವು. ಆಮೇಲೆ ಈಗ ಇದು ಯಾವುದು ಸಿದ್ದಾಪುರ ರೋಡ್ ಇದೆಯಲ್ಲ, ಸಿದ್ದಾಪುರ ರೋಡು ಅಪ್ ಟು ನಿಮಗೆ ಮಾಧವನ್ ಪಾರ್ಕ್ವರೆಗೂ ಆ ಥರ ರೋಡು, ತುಂಬ ರೋಡ್ಗಳನ್ನು ನಾವು ವೈಟ್ ಟಾಪಿಂಗ್ ಮಾಡಿ. ಸರ್, ಈಗ ಚರ್ಚ್ ಸಿಟಿಗೆ ವಿಶೇಷವಾಗಿ ರಸ್ತೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ? ಇದು ನಾವು ಟೆಂಡರ್ ಶೂರಲ್ಲಿ ತುಂಬ ರಸ್ತೆಗಳನ್ನು ಮಾಡ್ಕೊಂಡು ಬಂದ್ವಿ. ನಾವು ಮಾಡ್ಕೊಂಡು ಬಂದಾಗ ನಮಗೆ ವಿಶೇಷವಾಗಿದ್ದ ಯಾವುದಾದ್ರೂ ಒಂದು ರಸ್ತೆ ಮಾಡಬೇಕು, ಯಾವುದಾದ್ರು ಒಂದು ಶೋಕೇಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ ನಮ್ಮದು ಬೆಸ್ಟ್ ಶೋಕೇಸ್ ಆಫ್ ಟೆಂಡರ್ ಶೂರ್ ಅಂತ ಹೇಳಿ ಇದನ್ನ ಮಾಡೋಣ ಅಂತ ಹೇಳಿ ನಾವು ಫಸ್ಟ್ ಪ್ರಪೋಸಲ್ ಮಾಡಿದ್ವಿ. ಆ್ಯಕ್ಚುಲ್ ಆಗಿ ಅದ್ರ ಮೇಲ್ಗಡೆ ವೈಟ್ ಟಾಪಿಂಗ್ ಮಾಡೋಣ ಅಂತ ಮಾಡಿದ್ವಿ. ಬಟ್ ಆ ರೋಡ್ ನೀವು ನೋಡಬೇಕಿತ್ತು, ನಿಜವಾಗ್ಲೂ ಒಂದು ಹಾರ್ಟ್ ಆಫ್ ದಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ರಸ್ತೆ, ಬೆಂಗಳೂರು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ರಸ್ತೆ. ಆಮೇಲೆ ಹೈಯೆಸ್ಟ್ ಪೆಡೆಸ್ಟ್ರಿಯನ್ಸ್ ಇರ್ತಕ್ಕಂಥ ರಸ್ತೆ. ಆಮೇಲೆ ಅಲ್ಲಿ ಈಟ್ರೀಸ್ ಜಾಸ್ತಿ ಇರೋದ್ರಿಂದ ನೈಟು ತುಂಬ ಜನ ಯಂಗ್ಸ್ಟರ್ಸು ಅವರು ಎಲ್ಲ ಓಡಾಡ್ತಾ ಇರ್ತಾರಲ್ಲ ನೈಟೆಲ್ಲ. ಅದರಿಂದ ಅಂಥದ್ದೊಂದು ರಸ್ತೆ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅಲ್ಲಿ ಸಿವೇಜ್ ವಾಟ್ರು ಮತ್ತು ಬೇರೆ ನೀರುಗಳೆಲ್ಲ, ಇದು ಹೋಟೆಲ್ಸ್ ನೀರು ಎಲ್ಲ ರಸ್ತೆಗೆ ಬರೋದು, ಆ ಈಟ್ರೀಸ್ದೆಲ್ಲ ಅಷ್ಟು ಕೆಟ್ಟದಾಗಿತ್ತು. ಅಂಥ ರಸ್ತೆಗೆ ಏನಾದರೂ ಒಂದು ಕಾಯಕಲ್ಪ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ಇದ್ದಿದ್ದು ನಾವು ಬೇಸಿಕ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ವೈಟ್ ಟಾಪಿಂಗ್ ಬದಲಿಗೆ ಅದಕ್ಕೆ ನಾವು ಗ್ರಾನೈಟ್ ಕಾಬಲ್ ಸ್ಟೋನ್ ಹಾಕ್ಬಿಟ್ಟು ಅದನ್ನ ಒಂದು ಇಟ್ ಈಸ್ ನಥಿಂಗ್ ಬಟ್ ಒಂದು ಆರ್ಟ್ ವರ್ಕ್ ತರ ಒಂದೊಂದೇ ಕಲ್ಲು ಜೋಡಿಸ್ಕೊಂಡು ಹೋಗ್ಬೇಕು. ತುಂಬಾ ಟೈಮ್ ಕನ್ಸ್ಯೂಮ್ ಆಯ್ತು. ಆಮೇಲೆ ಎಲ್ಲ ಯುಟಿಲಿಟೀಸ್ 5 ಸೈಡ್ ಶಿಫ್ಟ್ ಮಾಡ್ಬೇಕಾಯ್ತು. ಅದು ಆಕ್ಚುಲಿ ಬ್ರಿಟಿಷ್ ಕಾಲದ ರೋಡ್ ಅದು. ಹೌದು, ಆ ಯುಟಿಲಿಟೀಸ್ ಎಲ್ಲ ಬ್ರಿಟಿಷ್ ಕಾಲದಲ್ಲಿ ಹಾಕಿರೋದು, ಅದನ್ನೆಲ್ಲ ಶಿಫ್ಟ್ ಮಾಡೋದು. ಆಮೇಲೆ ಒಂದು ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡೋದಕ್ಕೆ ನಮ್ಗೆ ತುಂಬಾ ರಿಸ್ಕ್ ಆಯ್ತು. ಅದನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಅಡಿಗೆ ಹಾಸ್ಪಿಟ್ಲ್ ಯಾವ್ದತ್ರ ಒಂದು ಶಿಫ್ಟ್ ಮಾಡಿದ್ವಿ ಕಾರ್ನರಲ್ಲೇ. ಆ ಬೆಸ್ಕಾಂನವರಿಗೆ ಅದೊಂದೇ ಶಿಫ್ಟಿಂಗ್ 5 crores ಕೊಟ್ಟಿದೀವಿ ನಾವು. ಅಂದ್ರೆ ಈ ತರ ತುಂಬಾ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಆಮೇಲೆ ಈಗ ನೋಡಿ ಗ್ರಾನೈಟ್ ಫುಟ್ಪಾತ್ ಮಾಡಿದೀವಿ, ಆಮೇಲೆ ಗ್ರಾನೈಟ್ ಕಾಬಲ್ ಸ್ಟೋನ್ ರಸ್ತೆ ಮಾಡಿದೀವಿ, ಆಮೇಲೆ ಎಲ್ಲಾ ಯುಟಿಲಿಟೀಸ್ ಶಿಫ್ಟ್ ಮಾಡಿದೀವಿ. ಬಟ್ ಒಂದ್ ಥಿಂಗ್ ಏನಂದ್ರೆ ನಾವು ಏನೇ ಮಾಡಿದ್ರು ಸಹ ರಸ್ತೆಗಳನ್ನ ಅದಕ್ಕೊಂದು ನಿರ್ವಹಣೆ ಅಂತ ಇರಬೇಕು. ನಿರ್ವಹಣೆ ಮಾಡಬೇಕು. ನಾವು ಯಾವ್ದಾದ್ರು ಗ್ರೇಟಿಂಗ್ ಚೌಕಪ್ ಆಗುತ್ತೆ, ಆಮೇಲೆ ಎಲ್ಲಾದ್ರೂ ಒಂದ್ ಕಡೆ ನೀರು ಕಟ್ಕೊಳ್ಳಿ, ಇನ್ನೇನೋ ಒಂದು ಸಮಸ್ಯೆಗಳು ಬರುತ್ತೆ. ಈಗ ಮಳೆ ಜೋರಾದಾಗ ಕಸ ಕಡ್ಡಿ ಎಲ್ಲ ಕಟ್ಕೊಳ್ಳೋದು ಅಂಥದ್ದು. ಆಮೇಲೆ ಅದನ್ನ ಕ್ಲೀನ್ ಆಗಿಡುವಂಥದ್ದು, ಸುಸ್ಥಿತಿಯಲ್ಲಿರ್ತಕ್ಕಂಥ ನಿರ್ವಹಣೆನ ನಾವು ಮಾಡಲೇಬೇಕು ಏನೇ ಮಾಡಿದ್ರು. ಸರ್, ಈಗ ನಿಮ್ಮ ಅವಧಿಯಲ್ಲಿ ಟೆಂಡರ್ ಶೂರಲ್ಲಿ ಅಭಿವೃದ್ಧಿಪಡಿಸಿದಂತಹ ರಸ್ತೆಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಒಂದು ಲಿಸ್ಟ್ ಅಂದ್ರೆ ತಮ್ಗೆ ಹೇಳಿದೆ. ಈಗ ಕನ್ನಿಂಗ್ಹ್ಯಾಮ್ ರೋಡು, ಮತ್ತೆ ಇದು ಯಾವುದು ನಮ್ಮ ನೃಪತುಂಗ ರೋಡು, ಕಸ್ತೂರ್ಬಾ ರೋಡು, ಆಮೇಲೆ ಸೈಂಟ್ ಮಾರ್ಕ್ಸ್ ರೋಡು, ರಿಚ್ಮಂಡ್ ರೋಡು, ರೆಸಿಡೆನ್ಸಿ ರೋಡು, ಮ್ಯೂಸಿಯಂ ರೋಡು, ಚರ್ಚ್ ಸ್ಟ್ರೀಟ್, ಆಮೇಲೆ ಗಾಂಧಿನಗರದ ಎಲ್ಲಾ ರಸ್ತೆಗಳು ಟೆಂಡರ್ ಶೂರ್ ಕಮ್ ವೈಟ್ ಟಾಪಿಂಗ್ ಮಾಡಿದೀವಿ. ಕಾಟನ್ ಪೇಟೆ ರೋಡು ಆಮೇಲೆ ಇದು ಸಿದ್ದೇ ಪುರಾಣಿಕ್ ರೋಡು, ಮೋದಿ ಹಾಸ್ಪಿಟಲ್ ರೋಡು. ಸೂಪರ್. ಸರ್, ಈಗ ನಿಮ್ಗೆ ಉದ್ದೇಶ ಕ್ಲಾರಿಟಿ ಇರುತ್ತೆ, ಜನಕ್ಕೊಂದೊಳ್ಳೆ ರಸ್ತೆ ಕೊಡಬೇಕು, ಮತ್ತದು ಬಾಳಿಕೆ ಬರಬೇಕು, ಒಂದು 30 ವರ್ಷ ಅಂತ ಏನೇ ಮೇಂಟೆನೆನ್ಸ್ ಇಲ್ದಂಗೆ ಅಲ್ಟಿಮೇಟ್ ರೋಡ್ಸ್ನ ಮಾಡಬೇಕು ಅಂತ ಆರಂಭದಲ್ಲಿ ವಿರೋಧಗಳು ಬಂದೇ ಇರ್ತವೆ, ತೀರಾ ಸಹಜವಾಗಿ. ಈಗ ಅದೇ ರಸ್ತೆಯಲ್ಲಿ ಜನಸಾಮಾನ್ಯರು ಓಡಾಡಿ ನೋಡಿದ್ರ ನಮ್ಮ ಏರಿಯಾದಲ್ಲಿ ಎಂಥ ರೋಡ್ ಇದೆ ಅನ್ನೋ ಫೀಡ್ಬ್ಯಾಕ್ಗಳನ್ನು ನೀವು ರಿಸೀವ್ ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನೋಡಿ, ನಾವು ಈ ರಸ್ತೆಗಳನ್ನೆಲ್ಲ ಮಾಡಿದಾಗ ನಮಗೆ NMT ನಾನ್ ಮೋಟರೈಸ್ ಟ್ರಾನ್ಸ್ಪೋರ್ಟ್ ಇದು ಅಂತ ಹೇಳಿ ಇದರಲ್ಲಿ ಒಂದು ಅವಾರ್ಡ್ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವಾರ್ಡ್ ಬರುತ್ತೆ. ಆಮೇಲೆ ಆಲ್ಮೋಸ್ಟ್ ನಾವು ಟೆಂಡರ್ ಶೂನಲ್ಲಿ ಏನು ಗೈಡ್ಲೈನ್ಸ್ ಮಾಡಿದ್ವಿ ಈ ಸ್ವಾತಿ ರಾಮನಾಥನ್ ಒಂದು ಕನ್ಸಲ್ಟೆನ್ಸಿಯಿಂದ, ಅದನ್ನ ನಮಗೆ ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ನವರು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ರು. ಅದರಲ್ಲಿ ಈ ಕೆಲವು ಗೈಡ್ಲೈನ್ಸ್ಗಳನ್ನು ಅವರು ಇದು ಮಾಡಿದ್ರು. ಅಷ್ಟು ಒಳ್ಳೆ ರೀತಿ ರಸ್ತೆ ಮಾಡ್ಬೋದು ಈ ಥರದ್ದೊಂದು ಇದರಲ್ಲಿ ಅಂತ ಹೇಳಿ ಅವರ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾರೆ. ಆಸ್ಟ್ರೇಲಿಯಾ ಜರ್ನಲ್ ಅಲ್ಲಿ ಕೂಡ ಇದು ಬರುತ್ತೆ, ಈ ಟೆಂಡರ್ ಶೂರ್ ರಸ್ತೆ. ಹೌದೌದು ಸರ್, ಇನ್ನು ಬೆಂಗಳೂರು ಅಂತ ಹೇಳಿದ್ರೆ ನಮ್ಗೆ ಹೆಂಗೆ ಅಲ್ಟಿಮೇಟ್ ರಸ್ತೆಗಳು ಕಾಣುತ್ತೋ, ಅಟ್ ದ ಸೇಮ್ ಟೈಮ್ ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ಇದರಲ್ಲಿ ನಿಮ್ಮ ಕಾರ್ಯದ ಬಗ್ಗೆ ತಿಳಿಸ್ಕೊಡಿ ಸರ್. ಫ್ಲೈಓವರ್ ಅಂಡರ್ ಪಾಸ್ ಮೇಡಮ್, ಕೆಲವು ಕ್ರಿಟಿಕಲ್ ಜಂಕ್ಷನ್ಸ್ ಬೆಂಗಳೂರಿನಲ್ಲಿ ಏನಿದೆ, ತುಂಬಾ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಆರ್ಟಿರಿಯಲ್ ರೋಡು, ಸಬ್ ಆರ್ಟಿರಿಯಲ್ ರೋಡ್ಗಳಲ್ಲಿ ಅತ್ಯವಶ್ಯಕತೆ ಇದೆ ಅಂತ ಇದನ್ನ ಕೆಲವು
ಜಂಕ್ಷನ್ಗಳು ಎಲ್ಲದೂ ಮಾಡೋಕ್ಕಾಗಲ್ಲ. ಬಟ್ ಆ್ಯಕ್ಚುಲ್ ಆಗಿ ನಾವು ಆ ಜಂಕ್ಷನ್ಗಳು ಟ್ರೀಟ್ ಮಾಡೋದಕ್ಕಿಂತ ನಾವು ಕಂಟಿನ್ಯೂಸ್ ಫ್ಲೈಓವರ್ ಮಾಡೋದು ಎಷ್ಟೋ ಒಳ್ಳೆಯದು. ಉದಾಹರಣೆ ಕಂಟಿನ್ಯೂಸ್ ಅಂದರೆ ನೀವು ಉದಾಹರಣೆಗೆ ಟೌನ್ ಹಾಲ್ ಎದುರುಗಡೆ ಇರ್ತಕ್ಕಂಥ ಸಿರ್ಸಿ ಸರ್ಕಲ್ ಫ್ಲೈಓವರ್ ಇರ್ಬೋದು, 2.5 ಕಿಲೋಮೀಟರ್ಸ್ ಲೆಂತ್ ಇದೆ. ಆ ಥರದ ಫ್ಲೈಓವರ್ಸ್ ಮಾಡಿದಾಗ 7-8 ಜಂಕ್ಷನ್ಸ್ಗಳು ಟ್ರೀಟ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ನಮ್ಮದು ಈಗ ಸಂತೆ ಮೂರ್ಮಳನ ಇದ್ದಂಗೆ ನಮಗೆ ಆ ಟೈಮಲ್ಲಿ ಆ ಜಂಕ್ಷನ್ ಅನ್ನ ಫ್ರೀ ಮಾಡಬೇಕು ಅಷ್ಟೇ. ಬೇರೆ ಲೆಂತಿ ಫ್ಲೈಓವರ್ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅಂಡರ್ ಪಾಸ್ಗಳನ್ನ ಕ್ರಿಟಿಕಲ್ ಜಂಕ್ಷನ್ಸ್ ಅಲ್ಲಿ ಪ್ರಪೋಸ್ ಮಾಡಿದ್ವಿ. ಉದಾಹರಣೆ ಮೊದಲನೇಗೆ ನೀವು CNR ಜಂಕ್ಷನ್ ನೋಡ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆಮೇಲೆ ಇದು ಮಾಗಡಿ ರೋಡ್ ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಅಂಡರ್ ಪಾಸ್ ಮಾಡಿದ್ವಿ. ಆಮೇಲೆ ನೀವು ರಿಂಗ್ ರೋಡಲ್ಲಿ ನಾಯಿಂಡಹಳ್ಳಿಯಿಂದ ನೀವು KEB ಜಂಕ್ಷನ್ ಬರುತ್ತಲ್ಲ, ಆ KEB ಜಂಕ್ಷನ್ ಹತ್ರ ಒಂದು ಫ್ಲೈಓವರ್, ನೆಕ್ಸ್ಟ್ ಮುತ್ತುರಾಜ್ ಜಂಕ್ಷನ್ ಒಂದು ಅಂಡರ್ ಪಾಸು, ಹಾಗೇನೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಫ್ಲೈಓವರು, ಆಮೇಲೆ ಕದ್ರೇನಹಳ್ಳಿ ಹತ್ರ ಒಂದು ಅಂಡರ್ ಪಾಸು, ಹಾಗೇನೆ ಆ ರಿಂಗ್ ರೋಡಲ್ಲಿ ಇನ್ನೂ ಮುಂದೆ ಹೋದ್ರೆ ಡಾಲ್ಮಿಯಾ ಜಂಕ್ಷನ್ ಅಂತ ಬರುತ್ತೆ, ಅಲ್ಲೊಂದು ಇದನ್ನ ಮಾಡಿದ್ವಿ. ಆಮೇಲೆ ತುಂಬಾ ಖುಷಿಯಾಗಿದ್ದು, ನನಗೆ ತುಂಬಾ ಇದಾಗಿದ್ದು ಅಂದ್ರೆ ನಾವು ಈ ಓಕ್ಲಿಪುರಂ ಹತ್ರ 8 ಲೈನ್ ಕಾರಿಡಾರು, ಅದು ನಾ ರಿಟೈರ್ಡ್ ಆಗಿ ಬಂದು ಒಂದು 80% ನಾನು ಕಂಪ್ಲೀಟ್ ಮಾಡಿದ್ದೆ, ಇನ್ನೊಂದು 20% ಬ್ಯಾಲೆನ್ಸ್ ಇತ್ತು. ಆಮೇಲೆ ಹಾಗೇನೆ ಈ ಕೋರ್ಮಂಗ್ಲದಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸರ್ ಅವರ ಕಾನ್ಸ್ಟಿಟ್ಯೂನ್ಸಿಲಿ 2.2 ಕಿಲೋಮೀಟರ್ಸ್ ನಾವು ಫ್ಲೈಓವರ್ ಮಾಡಿದ್ವಿ. ಬಟ್ ನಾನಿದ್ದಾಗ ಒಂದು ಹಾಫ್ ವರ್ಕ್ ಆಯ್ತು ಅದು. ಆಮೇಲೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ನಿಂತೋಗಿದೆ, ಮತ್ತೆ ಈಗ ಸ್ಟಾರ್ಟ್ ಆಗಿದೆ. ಅದು 2.2 ಕಿಲೋಮೀಟರ್ಸ್ ಸಿರ್ಸಿ ಸರ್ಕಲ್ ಬಿಟ್ರೆ ಅದೇ ನೆಕ್ಸ್ಟ್ ಲೆಂತಿ ಎಷ್ಟು ಫ್ಲೈಓವರ್. ಖಂಡಿತ ಸರ್. ಈಗ ಬೆಂಗಳೂರು ಅಂದಾಗ ನಾವು ಹೆಂಗೆ ಇದು ಬೆಳೀತಾ ಇದೆ, ಏಷ್ಯಾದಲ್ಲಿ ಹೆಸರು ಮಾಡಿದೆ ಅನ್ನೋ ವಿಚಾರವನ್ನು ನೋಡ್ತೀವಿ. ಪಾಪ್ಯುಲೇಷನ್ ಇಷ್ಟಿದೆ, ವೆಹಿಕಲ್ಸ್ ಇಷ್ಟಿದೆ ಅಂತ. ಪಾದಚಾರಿಗಳು ಇದ್ದಾರೆ ಸರ್, ಆ ಪಾದಚಾರಿಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾವು ಪಾದಚಾರಿ ರಸ್ತೆಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀವಿ. ನಾವು ಮೇನ್ ಮೋಟೋನೇ ಟೆಂಡರ್ ಶೂರ್ ಮಾಡುವಾಗ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೆ ಪೆಡೆಸ್ಟ್ರಿಯನ್ ಮೂವ್ಮೆಂಟ್ಗೆ. ನಾವು 60 mm ಕಾಬಲ್ ಸ್ಟೋನ್ ಇಂಟರ್ಲಾಕಿಂಗ್ ಇದನ್ನು ಹಾಕ್ಬಿಟ್ಟು, ಆಮೇಲೆ ಎಲ್ಲೆಲ್ಲಿ ನಮಗೆ ಜಂಕ್ಷನ್ಸ್ ಬರುತ್ತೆ ಅಲ್ಲಿ ಸ್ಲೋಪ್ ಮಾಡಿಬಿಟ್ಟು ಯಾರಾದರೂ ಹ್ಯಾಂಡಿಕ್ಯಾಪ್ಸು ಅಥವಾ ವೀಲ್ ಚೇರಲ್ಲಿ ಬಂದರೆ ಅವ್ರಿಗೆ ಅನುಕೂಲ ಆಗುವಂಗೆ, ಆಮೇಲೆ ಬ್ಲೈಂಡ್ಸ್ ಬಂದರೆ ಬ್ಲೈಂಡ್ಸಿಗೆ ಇಂಡಿಕೇಶನ್ ಅದನ್ನ ಎಲ್ಲ ಮಾಡಿ ಆ ಥರ ಮಾಡಿದ್ದೀವಿ. ಪೆಡೆಸ್ಟ್ರಿಯನ್ ಫ್ರೆಂಡ್ಲಿ ಫುಟ್ಪಾತ್ಗಳು ಮಾಡೋದೇ ಮೇನ್ ಮೋಟೋ ಆಗಿತ್ತು ನಮಗೆ, ಅದನ್ನ ಮಾಡಿದ್ದೀವಿ. ಆಮೇಲೆ ಹಾಗೇನೆ ಭಾಳಷ್ಟು ಕಡೆ ನಾವು ಸ್ಕೈ ವಾಕ್ಸ್ ಮಾಡಿದ್ದೀವಿ. ಸ್ಕೈ ವಾಕ್ಸ್ ಅಂದರೆ ಬರೀ ಸ್ಟೇರ್ ಕೇಸ್ ಅಲ್ಲ, ನಾವು ಸ್ಕೈ ವಾಕ್ಸ್ ಅಲ್ಲಿ ಲಿಫ್ಟ್ ಮಾಡಿಬಿಟ್ಟು ಲಿಫ್ಟಲ್ಲಿ ಹತ್ತುವಂಗೆ ಮಾಡಿದ್ದೀವಿ. ಉದಾಹರಣೆ ನಿಮ್ಗೆ ಹೇಳ್ತೀನಿ, ನಾವು ಈ ಕ್ರೈಸ್ಟ್ ಕಾಲೇಜ್ ಹತ್ರ ತುಂಬ ಡಿಮ್ಯಾಂಡ್ ಇತ್ತು. ಪ್ರತಿದಿನ 11,000 ಸ್ಟೂಡೆಂಟ್ಸು ಅದ್ರಲ್ಲಿ ಕ್ರಾಸ್ ಮಾಡ್ತಾರೆ. ಆ ಕಡೆ ನೋಡಿ ಫೋರಮ್ ಹತ್ರ ಒಂದು ಮಾಡಿದ್ವಿ. ಫೋರಮಲ್ಲಿ ನೋಡಿ ಎಸ್ಕಲೇಟರ್ ಹಾಕ್ಬಿಟ್ಟು ಮಾಡಿದ್ವಿ. ಬಟ್ ಎಸ್ಕಲೇಟ್ರು ಸ್ವಲ್ಪ ಅಪೋಸಿಷನ್ ಬಂತು, ಯಾಕೆಂದರೆ ಲೇಡೀಸ್ ಹೋಗುವಾಗ ಸ್ಯಾರಿ ಗಿರಿ ಏನಾದರೂ ತಗಲಾಕೊಂಡು ದುಪ್ಪಟ್ಟ ತಗಲಾಕೊಳ್ಳುತ್ತೆ, ಅದು ಇದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಎಸ್ಕಲೇಟರ್ ಒಂದೇ ಮೂಮೆಂಟಲ್ಲಿ ಎಸ್ಕಲೇಟರ್ ಮೂವ್ ಮಾಡ್ಬೋದು, ಜಾಸ್ತಿ ಜನ ಮೂವ್ಮೆಂಟ್ಸ್ ಮಾಡ್ಬೋದು. ಅದನ್ನ ನಾವು ಎಸ್ಕಲೇಟರ್ 1-2 ಕಡೆ ಮಾಡಿದ್ವಿ, ಓರಿಯನ್ ಮಾಲ್ ಹತ್ರ ಇಲ್ಲಿ. ಆಮೇಲೆ ಮಾಡಕ್ ಹೋಗ್ಲಿಲ್ಲ, ಎಲ್ಲ ಕಡೆ ಲಿಫ್ಟ್ ಪ್ರೊವೈಡ್ ಮಾಡಿದ್ವಿ. 30 ಸ್ಕೈ ವಾಕಿಗೂ ಲಿಫ್ಟ್ ಪ್ರೊವೈಡ್ ಮಾಡಿದೀವಿ. ಓಕೆ ಸರ್, ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ಯಾರೋ ಕಾರ್ಪೊರೇಟರ್ಗಳಿರ್ಬೋದು ಅಥವಾ ಶಾಸಕರಿರ್ಬೋದು, ಸಚಿವರು ನಿಮಗೆ ಬೆಂಬಲವಾಗಿ ನಿಂತ್ಕೊಂಡಿರ್ತಾರೆ, ಅವ್ರ ನೆನಪಿಸ್ಕೊಳ್ಳೋದಾದ್ರೆ? ಅಲ್ಲ, ಹೇಳಿದ್ರೆ ಎಲ್ಲರದ್ದು ಹೇಳ್ಬೇಕಾಗತ್ತೆ, ಕೆಲವ್ರದ್ದು ಮಾತ್ರ ಹೇಳಕ್ಕಾಗಲ್ಲ. ಬಟ್ ಅದರಲ್ಲಿ ತುಂಬಾ ಜನ ಇದ್ದಾರೆ. ಅದರಲ್ಲಿ ಈ ಟೆಂಡರ್ ಶೂರು ಮತ್ತೆ ವೈಟ್ ಟಾಪಿಂಗ್, ಈ ಫ್ಲೈಓವರ್ ಅಂಡರ್ ಪಾಸ್ ನಡೆದಂತ ಸಮಯದಲ್ಲಿ ನಮ್ಮ ಜಾರ್ಜ್ ಸರ್ ಇರ್ಬೋದು, ರಾಮಲಿಂಗ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು, ಆಮೇಲೆ ಡಾಕ್ಟರ್ ಪರಮೇಶ್ವರ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ನಮ್ಮ ಗಂಗಾಂಬಿಕೆ ಅವರು ಮಾತ್ರ ತುಂಬಾ ನಮ್ಗೆ ಎನ್ಕರೇಜ್ ಮಾಡೋರು ಮೇಯರ್ ಆಗಿದ್ದಾಗ. ಸಂಪತ್ ರಾಜ್ ಅವರು ಅಷ್ಟೇನೆ. ಹಾಗೇನೆ CM ಹತ್ರ ಚರ್ಚ್ ಸ್ಟ್ರೀಟಿಗೆ 3-4 ಸರಿ ಬಂದಿದ್ರು ಸಿದ್ದರಾಮಯ್ಯನವರು. ಜಾರ್ಜ್ ಅವರು ಒಂದು 10 ವಿಸಿಟ್ ಮಾಡಿದ್ದಾರೆ. ಆ ಥರ ತುಂಬಾ ಇಂಟ್ರೆಸ್ಟ್ ತಗೊಂಡು ಅವ್ರು ಅವಾಗೆಲ್ಲ ಬಂದು ನೋಡ್ಕೊಂಡು ಹೋಗೋರು. ಬಟ್ ತುಂಬಾ ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ನಾವು ಕೆಲಸ ಮಾಡಿದೀವಿ ಅವಾಗ. ಓಕೆ, ಇದ್ರ ಜೊತೆಗೆ ಸರ್, ಸ್ಟೇಟ್ ಎಂಜಿನಿಯರ್ಸ್ ಫೆಡರೇಷನ್ ಕಾರ್ಯದರ್ಶಿಯಾಗಿ ಸರ್ MV ಅವರ ಹುಟ್ಟುಹಬ್ಬವನ್ನು, ಜನ್ಮ ದಿನಾಚರಣೆನ ವಿಶೇಷವಾಗಿ ಎಂಜಿನಿಯರ್ಗಳಿಗಾಗಿ ಡೆಡಿಕೇಟ್ ಮಾಡಿ ಆಚರಣೆ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ನಾವು ಎಂಜಿನಿಯರ್ಸ್ ಡೇ ಮಾಡಬೇಕು ಅಂತ ನಾವೇನು ಮಾಡ್ತಾ ಇದ್ದೆ, ಮೊದಲು BBMPನಲ್ಲಿ ಎಂಜಿನಿಯರ್ಸ್ ಡೇ ಮಾಡ್ತಾ ಇದ್ವಿ. ಅವಾಗ ಒಬ್ರು ಹಿರಿಯವರು ನನಗೆ ಹೇಳಿದ್ರು, ಅಲ್ಲ ನಾಗರಾಜ್, ನೀವು ಬರೀ BBMP ಒಂದು 200-300 ಜನ, ಅವಾಗ ನಾವು ಇದ್ದಿದ್ದೆ ಬರೀ 250 to 300 ಅಷ್ಟೇ, 200-300 ಜನಕ್ಕೆ ನೀವು ಎಂಜಿನಿಯರ್ಸ್ ಡೇ ಮಾಡ್ತೀರಾ, ಈ ಮೆಸೇಜು ಥ್ರೂಔಟ್ ಸ್ಟೇಟ್ ಹೋಗಬೇಕು, ಎಲ್ಲ ಎಂಜಿನಿಯರ್ಸಿಗೆ ಅನುಕೂಲ ಆಗಬೇಕು, ನೀವು ಯಾಕೆ ಅಂಡರ್ ಒನ್ ರೂಫ್ ಎಲ್ಲರೂ ಸೇರ್ಬಿಟ್ಟು ಮಾಡಬಾರ್ದು ಅಂತ ಹೇಳಿದ್ರು. ಅವಾಗ ನಮ್ಮ ರಿಟೈರ್ಡ್ ಒಬ್ಬರು ಎಂಜಿನಿಯರಿಂಗ್ ಚೀಫ್, ಅವಾಗ ನಾನು ಹೇಳಿದೆ, ಆಯ್ತು ಸರ್ ಅದು ಮಾಡೋಣ ಅಂತ ಹೇಳಿ
ನಾನು PWD ಅಸೋಸಿಯೇಷನ್ ಮತ್ತು ಬೆಸ್ಕಾಮ್ ಅಸೋಸಿಯೇಷನ್ ಇದ್ದು ಒಳ್ಳೆ ಸ್ನೇಹಿತರಿದ್ರು. ನಾಗರಾಜ್ ಅಂತ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ರು, ಮತ್ತು ವೆಂಕಟೇಶ್ವರ ರೆಡ್ಡಿ ಅಂತ ಬೆಸ್ಕಾಮಲ್ಲಿ ಪ್ರೆಸಿಡೆಂಟ್. ನಾವೆಲ್ಲ ಸೇರಿಬಿಟ್ಟು ಒಂದು ಯೋಚನೆ ಮಾಡಿದ್ವಿ, ಎಲ್ಲ ಗೌರ್ಮೆಂಟ್ ಅಂಡರ್ ಬರ್ತಕ್ಕಂಥ ಎಲ್ಲ ಇಲಾಖೆಗಳ ಇಂಜಿನಿಯರ್ಸ್ಗಳನ್ನು ಒಂದು ಕಡೆ ಸೇರಿಸಿ ಇಂಜಿನಿಯರ್ಸ್ ಡೇ ಮಾಡೋಣ ಅಂತ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ವಿಶ್ವೇಶ್ವರಯ್ಯ ದಿನಾಚರಣೆ ಇದೆಯಲ್ಲ ಸೆಪ್ಟೆಂಬರ್ 15th, ಆ ಟೈಮಲ್ಲಿ ಇಂಜಿನಿಯರ್ಸ್ ದಿನಾಚರಣೆ ಅಂತ ಮಾಡ್ತಾ ಇದ್ವಿ. ನಾವು ಇಂಜಿನಿಯರ್ಸ್ ದಿನಾಚರಣೆಯಿಂದ ಯಾವುದೋ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಿರಲಿಲ್ಲ. ನಾವು ವಿಶ್ವೇಶ್ವರಯ್ಯನವರ ಕಾರ್ಯತತ್ಪರತೆ, ಅವರ ಶಿಸ್ತು, ಅವರ ಇದು ಟೈಮ್ ಸೆನ್ಸು, ಇದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಬಹಳಷ್ಟು ತಿಳುವಳಿಕೆ ಕೊಡ್ತಾ ಇದ್ವು. ಆಮೇಲೆ ಹಾಗೇನೆ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ, ಅವರೇ ಬರೆದಿರ್ತಕ್ಕಂಥ ಪುಸ್ತಕ, ಆಮೇಲೆ ಅವ್ರ ಬಗ್ಗೆ ಬರೆದಿರ್ತಕ್ಕಂಥವ್ರು ಬೇಕಾದಷ್ಟು ಪುಸ್ತಕಗಳನ್ನು ಸಹ ನಾವು ಇಂಜಿನಿಯರ್ಸ್ಗೆ ಕೊಡ್ತಾ ಇದ್ವು. ಹಾಗೇನೆ ನಾವು ಇಂಪಾರ್ಟೆಂಟ್ ಟೆಕ್ನಿಕಲ್ ಸೆಷನ್ಸ್ ಮಾಡ್ತಾ ಇದ್ವು ಎಲ್ಲ ಡಿಪಾರ್ಟ್ಮೆಂಟ್ದು. ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, PWD ಇರ್ಬೋದು, ಅಂತ ಕಾರ್ಪೊರೇಷನ್ ಇರ್ಬೋದು, ಮೇಜರ್ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಟೆಕ್ನಿಕಲ್ ಸೆಷನ್ಸ್ ಮಾಡ್ತಾ ಇದ್ವಿ. ಹಾಗೇನೆ ಡಿಸ್ಕಷನ್ಸ್ ಇರ್ತಾ ಇತ್ತು. ಆಮೇಲೆ ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಸರ್ಕಾರದ ವತಿಯಿಂದನೂ ನಮಗೆ ಸಹಾಯ ಮಾಡ್ತಾ ಇದ್ರು. ಹಾಗೇನೆ ಮತ್ತೆ ಇವರು ಈ ಸ್ಟಾಲ್ಸ್ಗಳು ಪ್ರೈವೇಟ್ ಈ ಕೆಲವು ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸ್ ಸೇಲ್ ಮಾಡೋಂಥವ್ರು ಅವರೆಲ್ಲ ಸ್ಟಾಲ್ಸ್ಗಳು ಹಾಕಿ ಅವರು ಕಾಂಟ್ರಿಬ್ಯೂಟ್ ಮಾಡೋರು. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದು. ಈಗ ಕರೋನಾ ಬಂದ್ಮೇಲೆ ಸ್ವಲ್ಪ ದಿನ ನಿಲ್ಸಿದೀವಿ, ಮಾಡ್ಲಿಲ್ಲ. ಈಗ ಮುಂದೆ ಮಾಡ್ಬೇಕು ಅಂತ ಇದೀವಿ. ಬಟ್ ಬಹಳ ಒಳ್ಳೆ ಕಾರ್ಯಕ್ರಮ. ಹೌದು. ಪ್ರಸ್ತುತ ಸರ್ ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ತಾಂತ್ರಿಕ ಸಲಹೆಗಾರರಾಗೂ ಕೂಡ ನಿಮ್ಮ ಕಾರ್ಯವನ್ನ ಮುಂದುವರಿಸಿದ್ದೀರಿ. DK ಶಿವಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ಬೆಂಗಳೂರನ್ನ ಅವರು ಒಂದು ರೌಂಡ್ ಹಾಕೊಂಡ್ ಬರ್ಬೇಕಾದ್ರೆ ಅವ್ರು ಮಾತಾಡೋ ಮಾತುಗಳನ್ನು ಗಮನಿಸಿದ್ರೆ ಒಳ್ಳೆ ಕನಸುಗಾರ ಅಂತ ಅನಿಸ್ತಾರೆ. ಸೊ ಅವ್ರು ಏನೇನು ಯೋಚನೆಗಳನ್ನ ಹಾಕೊಂಡಿದ್ದಾರೆ, ನೀವು ಹೆಂಗ್ ಪೂರಕವಾಗಿ ಕೆಲಸ ಮಾಡ್ತಿದ್ದೀರಿ? ನಾನು ಪೂರಕ ಮಾಡೋಕ್ಕಿಂತ ಅವ್ರ ಕನಸುಗಳದ್ದು ಚೆನ್ನಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಟ್ರಾಫಿಕ್ ಅಗಾಧವಾದ ಸಮಸ್ಯೆಗೆ ಅವರೊಂದು ಶಾಶ್ವತವಾದ ದೂರದೃಷ್ಟಿತ್ವದ ಒಂದು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಬಟ್ ಆ ಯೋಜನೆಗಳು ಹಿಂದೆ ನಮ್ಮ ತಲೆಗೆ ಹೊಳದೇ ಇರಲಿಲ್ಲ, ಅವ್ರಿಗೆ ಮಾತ್ರ ಅದು ಬಂದಿರೋದು. ಅದೇನಂದ್ರೆ ಅವ್ರೀಗ ಈ ಎಕ್ಸಾಂಪಲ್ಲು ಈ ಮೆಟ್ರೋ ಇದೆ, ಮೆಟ್ರೋಗೆ 2 level ಫ್ಲೈಓವರ್ ಥರ ಮಾಡಿ, ಡಬಲ್ ಡೆಕ್ಕರ್ ಥರ ಮಾಡಿ, ಒಂದೇ ಪಿಯರ್ ಅಲ್ಲಿ ಒಂದು ಮೆಟ್ರೋ, ಒಂದು ವೆಹಿಕ್ಯುಲರ್ ಮೂಮೆಂಟಿಗೆ ಒಂದು ಇದನ್ನು ಮಾಡಿದ್ದಾರೆ ಫ್ಲೈಓವರು. ಅದು ಸುಮಾರು 40-50 ಕಿಲೋಮೀಟರ್ಸ್. ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಮೆಟ್ರೋ ಪ್ರಾಜೆಕ್ಟ್ಗಳಲ್ಲೂ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಥರ ಒಂದು ಇದನ್ನು ಮಾಡಿದ್ದಾರೆ. ಹಾಗೆಯೇ ಈಗ ಮೇಜರ್ ವ್ಯಾಲೀಸ್ ಇದೆಯಲ್ಲ ನಮ್ಮಲ್ಲಿ, ಸ್ಟಾರಮೋಟರ್ ಡ್ರೈನ್, ಅದ್ರ ಪಕ್ಕ ಬಫರ್ ಝೋನ್ನಲ್ಲಿ ಸುಮಾರು 300 ಕಿಲೋಮೀಟರ್ ಮಾಡಬೇಕು ಅಂತ ಅವ್ರು ಯೋಜನೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಹಾಗೇನೆ ಈ ಟನಲ್ ವಿಷಯ ಗೊತ್ತಲ್ಲ ನಿಮಗೆ, 17 ಕಿಲೋಮೀಟರ್ ಟನಲ್ ಫಸ್ಟ್ ಫೇಸ್ ಅಲ್ಲಿ, ಇನ್ನೊಂದು 23 ಕಿಲೋಮೀಟರ್ ಟನಲ್ ಹಾಕೊಂಡಿದ್ದಾರೆ. ಹೀಗೇನೆ ಶಾಶ್ವತ. ಆಮೇಲೆ ಎಲಿವೇಟೆಡ್ ಕಾರಿಡಾರ್ ಸುಮಾರು 100 ಕಿಲೋಮೀಟರ್ ಅಷ್ಟು ಎಲಿವೇಟೆಡ್ ಕಾರಿಡಾರ್. ಬಹುಶಃ ಇದೆಲ್ಲ ಈ ಪ್ರಾಜೆಕ್ಟ್ಸ್ಗಳು ಇಂಪ್ಲಿಮೆಂಟ್ ಆದರೆ ಅವರ ದೂರದೃಷ್ಟಿ ಏನಿದೆ, ಬೆಂಗಳೂರಿನಲ್ಲಿ ಇನ್ನು 50 ವರ್ಷ ಯಾವುದು ಟ್ರಾಫಿಕ್ ಸಮಸ್ಯೆಗಳು ಇರಬಾರ್ದು, ಟ್ರಾಫಿಕ್ ಕಂಜಂಕ್ಷನ್ ಇರಬಾರ್ದು ಅನ್ನೋ ದೂರದೃಷ್ಟಿ ಒಂದು ಯೋಜನೆ ಹಾಕೊಂಡಿದ್ದಾರೆ. ಅದು ಅನುಷ್ಠಾನಗೊಳಿಸಿದ್ರೆ ಬಹುಶಃ ಬೆಂಗಳೂರಿಗೆ ಈ ಟ್ರಾಫಿಕ್ ಸಮಸ್ಯೆ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ನೀವು ಹೇಳಬೇಕು ಸರ್, ನಿಮ್ಮ ಈ ಜರ್ನಿಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ರೆ ನಿಮ್ಮ ಕುಟುಂಬದ ಸಹಕಾರ ಅಲ್ಟಿಮೇಟ್ ಅಂತ ಅನ್ಸುತ್ತೆ. ಖಂಡಿತವಾಗಿ. ನಾನು ಅವಾಗ ಬಹುಶಃ ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆ 11 ಗಂಟೆಗೆ ಮನೆ ಹೋಗ್ತಾ ಇದ್ದಿದ್ದು. ನಾನು ಇದರಲ್ಲಿ ಒಬ್ಬರ ಹೆಸರು ಹೇಳೋದು ಮರ್ತೆ, ಸಾರಿ. ನನಗೆ ಮಂಜುನಾಥ್ ಪ್ರಸಾದ್ ಅಂತ ಒಬ್ಬರು ಕಮಿಷನರ್ ಇದ್ರು, ತುಂಬಾ ಸಪೋರ್ಟ್ ಮಾಡೋರು ಅವರು. ತುಂಬಾ ಸಪೋರ್ಟ್ ಅಂದ್ರೆ ಪಾಪ ನಾನು ಏನ್ ಕೊಟ್ಟರು ಪ್ರಪೋಸಲ್ಸ್ ಅವರು ಕಣ್ಮುಚ್ಕೊಂಡು ಸೈನ್ ಹಾಕೋರು. ಅಂದ್ರೆ ಅಷ್ಟು ನಂಬಿಕೆ ನಮ್ಮ ಮೇಲೆಲ್ಲ, ನಮ್ಮ ಟೀಮ್ ಮೇಲೆ ತುಂಬಾ ನಂಬಿಕೆ ಮಂಜುನಾಥ್ ಪ್ರಸಾದ್ ಅವರು. ನಿಜವಾಗ್ಲೂ ತುಂಬಾ ಸಹಾಯ ಮಾಡೋರು. ಅವರ ಒಂದು ಎನ್ಕರೇಜಿಂದ ನಾವು ಇಷ್ಟೆಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸೋಕ್ಕಾಯ್ತು. ಆಮೇಲೆ ನೀವು ಇದೇ ಹೇಳಿದ್ರಿ, ಯಾವುದಾದ್ರೂ ಒಂದು ಪಡ್ಕೊಂಡಾಗ ಇನ್ನೊಂದು ಕಳ್ಕೋಬೇಕಾಗುತ್ತೆ. ನೀವು ಸಾಧನೆ ಮಾಡುವಾಗ ಏನಾದರೂ ಒಂದು ಡೆಡಿಕೇಶನ್ ಮಾಡಲೇಬೇಕಾಗುತ್ತೆ. ಬಟ್ ಕೌಟುಂಬಿಕ ಸಪೋರ್ಟಿಂದನೇ ನಾನು ಇಷ್ಟೆಲ್ಲ ಮಾಡಿರೋದು, ಇಲ್ಲಿ ಸಾಧ್ಯನೇ ಇರ್ತಿರ್ಲಿಲ್ಲ. ಖಂಡಿತ ಸರ್. ಸಮಾಜಕ್ಕೆ ನೀವು ಕೊಡುವಂಥ ಒಂದು ಸಂದೇಶ, ಯುವ ಸಮೂಹ ವಿಶೇಷವಾಗಿ? ನನಗೆ ಅನಿಸುತ್ತೆ, ನಾವು ಯಾವುದೋ ನಮ್ಮ ಪೂರ್ವಿಕರು ಮಾಡಿದ ಪುಣ್ಯ ನಾವು ಬೆಂಗಳೂರು ನಗರಕ್ಕೆ ಸೇವಿಸ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಬಟ್ ಅವಕಾಶ ಸಿಕ್ಕಿದಾಗ ನಾವು ಅದನ್ನು ವೇಸ್ಟ್ ಮಾಡಬಾರ್ದು. ಸಾರ್ವಜನಿಕ ಸೇವೆಗೆ ಅವಕಾಶ ಸಿಗದೆ ಅಪರೂಪ. ಅದರಲ್ಲಿ ನಿಮ್ಗೊಂದು ಸಿಕ್ಕಿದಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಬೆಂಗಳೂರು ನಗರದಲ್ಲಿ ಈಗ ನಮ್ಮ ಬ್ಯಾಚಲ್ಲಿ ಎಷ್ಟೋ ಜನ ನಾವು ಇಂಜಿನಿಯರ್ಸ್ ಹೊರಗಡೆ ಬಂದ್ವಿ, ಎಲ್ಲರಿಗೂ ಅವಕಾಶ ಸಿಗಲ್ಲ. ಸಿಕ್ಕಿದಾಗ ಅದನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೋಬೇಕು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬೆಂಗಳೂರು ಜನಕ್ಕೆ ಮೂಲಭೂತವಾಗಿ ಏನೇನು ಸೌಕರ್ಯಗಳನ್ನು ಕೊಡ್ಬೋದು, ಆ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಏನಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರಿನ ರೀತಿ ವಿಜೃಂಭಿಸ್ತಾ ಇದೆ ಅನ್ನೋದಾದರೆ ಹೌದು, ಇವತ್ತು ಹಲವಾರು ಯೋಜನೆಗಳು ಕೂಡ ಕಾರಣವಾಗಿದೆ. ಇವತ್ತು ಏನೇ ಸಮಸ್ಯೆ ಆದರೂ ಕೂಡ, ವಿಶೇಷವಾಗಿ ಅಂಡರ್ ಪಾಸ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ವೈಟ್ ಟ್ಯಾಪಿಂಗ್ ರಸ್ತೆಗಳಿರ್ಬೋದು, ಟೆಂಡರ್ ಶೂರ್ ಇರ್ಬೋದು, ಎಲ್ಲ ಯೋಜನೆಗಳಿಗೆ ಕಟಿಬದ್ಧರಾಗಿ ನಿಂತುಕೊಂಡು ಅವೆಲ್ಲವನ್ನು ಬೆಂಗಳೂರಿನ ಜನತೆಗೆ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಇದು ಕೇವಲ ನನ್ನ ಸಾಧನೆಯಲ್ಲ, ನಮ್ಮ ತಂಡ ಮತ್ತು ಸರ್ಕಾರ, ಸಚಿವರು, ಶಾಸಕರು, ಜನಪ್ರತಿನಿಧಿಗಳು, ನಾಗರಿಕರ ಸಂಪೂರ್ಣ ಸಹಕಾರದಿಂದ ಇದೆಲ್ಲವೂ ಕೂಡ ಸಾಧ್ಯವಾಯಿತು ಅನ್ನೋದನ್ನು ತಿಳಿಸಿದ್ದಾರೆ. ಮುಂದೆ ಹಲವಾರು ಯೋಚನೆಗಳನ್ನು ಹಾಕ್ಕೊಂಡಿದ್ದಾರೆ. ಯಾಕಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳ ತಾಂತ್ರಿಕ ಸಲಹೆಗಾರರಾಗೂ ಕೂಡ ಕೆಲಸವನ್ನು ಮಾಡ್ತಿರೋದ್ರಿಂದಾಗಿ GBA ಇನ್ಯಾವ ರೀತಿ ವಿಜೃಂಭಿಸುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.